ಓಂ ಗುರುಭ್ಯೋ ನಮಃ. ಬಂಧುಗಳೇ, ಮನುಷ್ಯ ಸಮಾಜಶೀಲ ಪ್ರಾಣಿಯಾಗಿರೋದ್ರಿಂದ ತನಗೆ ತಿಳಿದೋ ಅಥವಾ ತಿಳಿಯದೇನೋ ಅದೆಷ್ಟೋ ಜನರ ಅಥವಾ ಅದೆಷ್ಟೋ ಜೀವಿಗಳ ಋಣದಲ್ಲಿ ಬೀಳ್ತಿರುತ್ತಾನೆ. ಅಂದ್ರೆ ಅದೆಷ್ಟೋ ಜೀವಿಗಳ ನೆರವಿನಿಂದಲೇ ಆತ ದೊಡ್ಡವನಾಗ್ತಿರುತ್ತಾನೆ ಅಥವಾ ಬೆಳೀತಿರುತ್ತಾನೆ. ಹೀಗಿದ್ರೂ ಕೂಡ ಕೆಲವು ಮಹಾಶಯರು ಹೇಳ್ತಿರ್ತಾರೆ, ನಾನು ಯಾವನ ನಂಜಿನಲ್ಲಿಯೂ ಇಲ್ಲ, ಅಂದ್ರೆ ನಾನು ಯಾರ ಋಣದಲ್ಲಿಯೂ ಇಲ್ಲ ಅಂತ ಹೇಳ್ತಿರ್ತಾರೆ. ಇಂತಹ ಮಾತನ್ನ ನೀವು ಕೇಳಿರಬಹುದು. ಬಹುಶಃ ಇಂಥವರು ಹೇಗಿರ್ತಾರೆ ಅಂದ್ರೆ ದುಡ್ಡಲ್ಲಿಯೇ ಎಲ್ಲ ಜೀವಿಗಳ ಮನೋಭಾವಗಳನ್ನು, ಸೇವಾಭಾವಗಳನ್ನು, ಸಹಾಯ ಮತ್ತು ಉಪಕಾರಗಳನ್ನು ಕೂಡ ದುಡ್ಡಲ್ಲಿಯೇ ಅಳೆಯುವಂತವರಾಗಿರುತ್ತಾರೆ. ಬಂಧುಗಳೇ, ನನ್ನ ಮಾತೇನು ಅಂದ್ರೆ ಸಹಾಯ, ಪರೋಪಕಾರ ಮತ್ತು ಸೇವಾಭಾವಗಳ ಋಣವನ್ನ, ಇವುಗಳಿಂದ ತಯಾರಾದ ಋಣವನ್ನ ನಾವು ಏನು ಮಾಡಿದರೂ ಕೂಡ ಮುಟ್ಟಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಮುಟ್ಟಿಸುವುದೇ ಆಗಿದ್ರೆ ಅದಕ್ಕಾಗಿ ಏನು ಮಾಡಬೇಕಾಗುತ್ತೆ ಕೇಳಿ. ಬಡ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಶಾಲೆಯಲ್ಲಿ ತುಂಬಾ ಸ್ಕಾಲರ್ ಅಂದ್ರೆ ಟ್ಯಾಲೆಂಟ್ ಆಗಿರ್ತಾನೆ. ಅವರ ತಂದೆಯೂ ಕೂಡ ಅವನು ಟ್ಯಾಲೆಂಟ್ ಆಗಿರುವುದರಿಂದ ಅಥವಾ ವೈಸ್ ಆಗಿರುವುದರಿಂದ ಅಲ್ಲಿ ಇಲ್ಲಿ ಸಾಲ ಮಾಡಿ ಇನ್ನೂ ಕೆಲವರಿಂದ ನೆರವನ್ನ ಪಡೆದು ಆತನನ್ನ ಓದಿಸ್ತಾರೆ. ಆತ ಓದಿ ಮುಂದೆ ದೊಡ್ಡವನಾದ ಬಳಿಕ IAS ಎಕ್ಸಾಮ್ ಕಟ್ತಾನೆ. ಅಂದ್ರೆ ಕಲೆಕ್ಟರ್ ಪರೀಕ್ಷೆ ಅಂತಾರಲ್ಲ, ಅಂತಹ ಪರೀಕ್ಷೆ ಕಟ್ಟುತ್ತಾನೆ. ಪರೀಕ್ಷೆ ಕಟ್ಟಿ ಪರೀಕ್ಷೆ ಬರೆಯೋಕ್ ಹೋಗ್ತಾನೆ. ಆತ ಎಕ್ಸಾಮ್ ಬರಿಬೇಕಾದ್ರೆ ಆತ ಒಯ್ದಂತಹ ಪೆನ್ನು, ಆತನ ಹತ್ರ ಏನು ಪೆನ್ ಇತ್ತಲ್ಲ, ಆ ಪೆನ್ನು ಹಾಳಾಗುತ್ತೆ ಅಥವಾ ಕೆಟ್ಟ ಹೋಗುತ್ತೆ. ಇನ್ನೇನು ಪೆನ್ನು ಕೆಟ್ಟ ತಕ್ಷಣ ಆತನ ತಲೆಯೂ ಕೂಡ ಕೆಟ್ಟ ಹೋಗೋಕ್ ಶುರುವಾಗುತ್ತೆ. ಸುತ್ತಮುತ್ತ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಪೆನ್ ಕೇಳ್ತಾನೆ. ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡ್ಲಿಲ್ಲ. ಕೊಡದಿದ್ದಕ್ಕೆ ಹಳಹಳಿಸುತ್ತಾ ದುಃಖಿಸುತ್ತಾ ಕೂಡುತ್ತಾನೆ. ಇವನ ದುಃಖವನ್ನ ನೋಡಿ ಎಕ್ಸಾಮಿನರ್ ಅಂದ್ರೆ ಪರಿವೇಕ್ಷಕರು ತಮ್ಮ ಕಿಸೆಯಲ್ಲಿರುವಂತಹ ಪೆನ್ನನ್ನ ಅವನಿಗೆ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಆತ ಎಕ್ಸಾಮ್ ಬರೀತಾನೆ. ಮುಂದೆ ಉತ್ತಮ ಮಾರ್ಕ್ಸ್ ಪಡೆದು ಕಲೆಕ್ಟರ್ ಕೂಡ ಆಗ್ತಾನೆ. ಕಲೆಕ್ಟರ್ ಆದ್ಮೇಲೆ ಅಪ್ಪನಾದವನು ಅವನಿಗೆ ಹೇಳ್ತಾನೆ, ಯಾರಿಗೇನೇನು ಕೊಡಬೇಕಾಗಿದೆಯೋ ಅಥವಾ ಯಾರು ನಮಗೇನೇನು ಕೊಟ್ಟಿದ್ದಾರೋ ಅದನ್ನೆಲ್ಲ ಕೊಟ್ಟಾಕು, ಯಾರ್ದು ಏನನ್ನು ಇಟ್ಕೋಬೇಡ ಅಂತ ತಂದೆ ಹೇಳ್ತಾರೆ. ಸರಿಯಪ್ಪ ಅಂತ ಕೊಡೋಕ್ ಶುರು ಮಾಡ್ತಾನೆ. ಸಾಕಷ್ಟು ದುಡ್ಡು ಬರೋಕ್ ಶುರು ಆಗಿರುತ್ತೆ. ಯಾರ ಹತ್ರ ಎಷ್ಟೆಷ್ಟು ಸಾಲ ಮಾಡಿದ್ರು ಅದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಒಂದಿನ ಅವನ ತಲೆಯಲ್ಲಿ ಬರುತ್ತೆ, ಅದೇನು ಅಂದ್ರೆ ಆತನಿಗೇನು ಪೆನ್ ಕೊಟ್ಟಿದ್ರಲ್ಲ ಶಿಕ್ಷಕರು, ಪರ್ಯವೇಕ್ಷಕರು, ಅವರ ಋಣವನ್ನು ಕೂಡ ಮುಟ್ಟಿಸ್ಬೇಕು ಅನ್ನುವಂತ ವಿಚಾರ ಬರುತ್ತೆ. ಆಗ ಅವನೇನ್ ಮಾಡ್ತಾನೆ ಅಂದ್ರೆ ಚಿನ್ನದ ಪೆನ್ನನ್ನ ತೆಗೆದುಕೊಂಡು ಅವರಿಗೆ ಕೊಡೋಕ್ ಹೋಗ್ತಾನೆ. ಹೋಗಿ ವಿಷಯವನ್ನ ತಿಳಿಸ್ತಾನೆ. ನನಗೆ ನಿಮ್ಮ ಋಣ ಮುಟ್ಟಿಸಬೇಕಾಗಿದೆ. ಯಾಕೆ ಅಂದ್ರೆ ಇಂತಿಂತ ವರ್ಷದಲ್ಲಿ ನಾನು ಎಕ್ಸಾಮ್ ಬರೀತಿರಬೇಕಾದ್ರೆ ನನ್ನ ಪೆನ್ನು ಕೆಟ್ಟು ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಯಾರೂ ಪೆನ್ನು ಕೊಡದಿದ್ದಕ್ಕೆ ನೀವು ಕೊಟ್ಟಿದ್ರಿ. ಅದೇ ಕಾರಣದಿಂದ ನಾನು ಕಲೆಕ್ಟರ್ ಆದೆ. ನನಗೆ ನಿಮ್ಮ ಋಣ ಮುಟ್ಟಿಸಬೇಕಾಗಿದೆ. ಇದು ತಗೊಳ್ಳಿ, ನಾನು ನಿಮ್ಮ ಪೆನ್ನಿನ ಬದಲಾಗಿ ಚಿನ್ನದ ಪೆನ್ನನ್ನೇ ನಿಮಗೆ ಕೊಡುತ್ತಿದ್ದೇನೆ ಅಂತ ಹೇಳ್ತಾನೆ. ಹೇಳಿದ್ದಕ್ಕೆ ಅವರು ನಗುತ್ತಾರೆ. ನಕ್ಕು ಅವನಿಗೆ ಕೇಳ್ತಾರೆ, ನೀನು ಚಿನ್ನದ ಪೆನ್ನು ಕೊಟ್ರೆ ಋಣ ಮುಕ್ತು ಅಂತಾನ ಅಂತ ಕೇಳ್ತಾರೆ. ಅದಕ್ಕವನು ಹೇಳ್ತಾನೆ, ಇನ್ನೂ ಏನು ಬೇಕಾದ್ರೂ ಕೇಳಿ, ಋಣ ಮಾತ್ರ ಮುಟ್ಟಿಸಬೇಕಾಗಿದೆ, ಯಾಕೆಂದ್ರೆ ನನ್ನ ತಂದೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಕೇಳು, ನೀನೇನಾದ್ರೂ ಋಣ ಮುಟ್ಟಿಸಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಪೆನ್ನಿಂದಲೇ ನೀನು ಕಲೆಕ್ಟರ್ ಆಗಿರೋದ್ರಿಂದ ನೀನು ಆ ಕಲೆಕ್ಟರ್ ಪದವಿಯನ್ನ ಬಿಟ್ಕೊಡಬೇಕು. ಅವತ್ತಿಂದ ಇವತ್ತಿನವರೆಗೆ ಏನೇನು ಭೋಗಿಸಿದ್ದೀಯೋ ಅದನ್ನೆಲ್ಲ ಮರಳಿ ಕೊಡಬೇಕು ಅಂತ ಹೇಳ್ತಾರೆ. ಸಾಧ್ಯನಾ ಹೇಳಿ? ಅವರ ಮಾತಿಗೆ ಆತ ಮೌನವಾಗಿ ಸುಮ್ಮನಾಗಿ ಬಿಡ್ತಾನೆ. ಪರ್ಯವೇಕ್ಷಕರು ಮುಂದೆ ಹೇಳ್ತಾ ಹೋಗ್ತಾರೆ, ನೆನಪಿಟ್ಟುಕೋ, ಸಹಾಯ, ಪರೋಪಕಾರ, ಸೇವಾಭಾವಗಳ ಉಪಕಾರವನ್ನ ಅಥವಾ ಋಣವನ್ನ ಮುಟ್ಟಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಒಂದು ವೇಳೆ ಮುಟ್ಟಿಸೋದೇ ಆಗಿದ್ರೆ ಅದು ಯಾವಾಗ ಮುಟ್ಟುತ್ತೆ ಅದನ್ನು ಕೂಡ ಹೇಳ್ತೀನಿ ಕೇಳು. ಯಾರು ನೆರವು ನೀಡಿರುತ್ತಾರೋ
ಯಾರು ಸಹಾಯ ಮಾಡಿರುತ್ತಾರೋ ಅಂಥವರು ಸಹಾಯದ ಪ್ರತಿಯಾಗಿ ಏನನ್ನಾದರೂ ಬೇಡಬೇಕು. ನಾನು ಇಂತಿಂಥ ಸಹಾಯ ಮಾಡಿದ್ದೇನೆ, ಅದಕ್ಕೆ ಪ್ರತಿಯಾಗಿಯೇ ನೀನು ನನಗೆ ಇಂತಿಂಥ ವಸ್ತುವನ್ನು ಕೊಡಬೇಕು ಅಂತ ಹೇಳಬೇಕು. ಅಂತಹ ವಸ್ತುವನ್ನು ನಾವೇನಾದರೂ ತಂದು ಕೊಟ್ರೆ ಆಗ ಆ ಸಹಾಯದ ಋಣ ಮುಟ್ಟುತ್ತೆ. ಅದಿಲ್ಲದೆ ಯಾವುದೇ ಕಾರಣಕ್ಕೂ ಸಹಾಯದ ಋಣ ಮುಟ್ಟಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಧನ್ಯವಾದಗಳು.